ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇಸ್ರೇಲ್ ಅಮೆರಿಕ ಒಂದು ಕಡೆ, ಇನ್ನೊಂದು ಕಡೆಯಿಂದ ಇರಾನ್, ಇವರ ನಡುವಿನ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡಿತಾ ಇದೆ. ಇವತ್ತಿಗೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ಸದ್ಯಕ್ಕಂತೂ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆಯುವ ಹಾಗೆ ಕಾಣಿಸ್ತಾ ಇದೆ. ಅಮೆರಿಕ ಹಾಗೆ ಇಸ್ರೇಲ್ ಎನ್ನುವಂತ ದೈತ್ಯ ಶಕ್ತಿಗಳಿಗೆ ಇರಾನ್ ಕೂಡ ತಿರುಗೇಟನ್ನು ಕೊಡ್ತಾ ಇದೆ. ನಾನು ನಿಮಗೊಂದು ಇಮೇಜ್ ಅನ್ನು ತೋರಿಸ್ತಾ ಇದ್ದೀನಿ. ಇದ್ರ ಕಂಪ್ಲೀಟ್ ವಿಡಿಯೋವನ್ನ ಕೂಡ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಡ್ರೋನ್ಗಳನ್ನ ಏನು ಗಮನಿಸ್ತಾ ಇದ್ದೀರಿ, ಇದನ್ನ ಶಾಹಿದ್ ಡ್ರೋನ್ ಅಂತ ಹೇಳಿ ಕರಿತೀವಿ. ಜೊತೆಗೆ ಇದು ಮಿಸೈಲ್ ಸಿಟಿ ಅಂತ ಇದೀಗ ಪ್ರಖ್ಯಾತಿಯನ್ನ ಪಡೆದುಕೊಳ್ತಾ ಇದೆ. ಇದೇ ಮಿಸೈಲ್ ಸಿಟಿ ಇದೀಗ ಅಮೆರಿಕ ಹಾಗೆ ಇಸ್ರೇಲ್ಗೆ ಕಂಟಕ ಆಗಿರೋದು. ಇದೇ ಇದೀಗ ಇರಾನ್ಗೆ ಒಂದು ರೀತಿಯಲ್ಲಿ ಬ್ರಹ್ಮಾಸ್ತ್ರದ ರೀತಿಯಲ್ಲಿ ಆಗಿಬಿಟ್ಟಿದೆ. ಹಾಗಾದ್ರೆ ಇರಾನ್ ಒಳಗೊಳಗೆ ಯಾವ ರೀತಿ ತಯಾರಿಯನ್ನ ಮಾಡ್ಕೊಂಡಿತ್ತು, ಎಲ್ಲ ವಿಚಾರವೂ ಕೂಡ ಈಗ ಬಹಿರಂಗ ಆಗ್ತಾ ಇದೆ. ಅಮೆರಿಕ ಇಸ್ರೇಲ್ ಅಂದುಕೊಂಡಷ್ಟು ಸುಲಭವಾಗಿ ಇರಾನ್ ಅಂತೂ ಇಲ್ಲ. ಅಂದ್ರೆ ಅಮೆರಿಕ ಇಸ್ರೇಲ್ ಸುಲಭವಾಗಿ ಭಾವಿಸಿದ್ವೋ ನಮಗಂತೂ ಗೊತ್ತಿಲ್ಲ. ಆದ್ರೆ ನಾವು ನೋಡುಗರಾಗಿ ನಮಗೆ ಅನಿಸ್ತಾ ಇತ್ತು ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ ಅನ್ನು ತುಂಬಾ ಆರಾಮಾಗಿ ಪರಿಗಣಿಸ್ಬಿಟ್ಟಿದ್ದಾರೆ ಅಂತ ಹೇಳಿ. ಆದ್ರೆ ಆ ರೀತಿಯಾಗಿ ಇಲ್ಲ. ಇರಾನ್ ಕೂಡ ತನ್ನ ಶಕ್ತಿ ಹೇಗಿದೆ, ತನ್ನ ಸಾಮರ್ಥ್ಯ ಹೇಗಿದೆ ಅಂತ ಹೇಳಿ ಈಗ ತೋರಿಸುವಂತ ಕೆಲಸವನ್ನ ಮಾಡ್ತಿದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ, ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಅದರ ಜೊತೆಗೆ ಈ ಕ್ಷಣದ ಒಂದಷ್ಟು ಬೆಳವಣಿಗೆಗಳಿದ್ದಾವೆ, ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಅದರ ಜೊತೆಗೆ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಅದು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ. ಅಮೆರಿಕ ಇದೀಗ ಭಾರತಕ್ಕೆ ರಷ್ಯಾದಿಂದ ತೈಲ ಖರೀದಿಯನ್ನ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಥವಾ ಅನುಮತಿಯನ್ನ ಕೊಟ್ಟಿದೆ. ಇದು ಬಹಳ ಚರ್ಚೆ ಆಗ್ತಿದೆ ನಮ್ಮ ದೇಶದಲ್ಲಿ. ಅಮೆರಿಕ ಯಾರು ಹಾಗಾದ್ರೆ ನಮಗೆ ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ? ಅಮೆರಿಕ ಯಾರು ಹಾಗಾದ್ರೆ ನಮಗೆ ಅನುಮತಿಯನ್ನ ಕೊಡೋದಕ್ಕೆ? ನಾವು ಅಮೆರಿಕದ ಕೆಳಗಡೆ ಇದ್ದೀವ ನಾವು? ಅಂದ್ರೆ ಅಮೆರಿಕ ಹೇಳಿದ ಹಾಗೆ ನಾವು ವರ್ತನೆ ಮಾಡುವಂತ ಸ್ಥಿತಿಯಲ್ಲಿ ಇದ್ದೀವಾ ಅಂತ ಎಲ್ಲ ಬೆಳವಣಿಗೆಯನ್ನು ಕೂಡ ಗಮನಿಸ್ತಾ ಹೋಗೋಣ. ಮೊದಲಿಗೆ ಇವತ್ತಿನ ಅಪ್ಡೇಟ್ಗಳು ಏನೇನು ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಬಂಧುಗಳೇ, ನಾನು ಆಗ್ಲೇ ಹೇಳಿದ ಹಾಗೆ ಇರಾನ್ ಅಮೆರಿಕ ಹಾಗೆ ಇಸ್ರೇಲ್ ಪರಿಗಣಿಸಿದಷ್ಟು ಸುಲಭವಾಗಿ ಅಂತೂ ಇಲ್ಲ. ಇರಾನ್ ಇದೀಗ ತುಂಬಾ ಭೀಕರವಾದಂತಹ ಪ್ರತಿದಾಳಿ ಎಲ್ಲವನ್ನೂ ಕೂಡ ಮಾಡ್ತಾ ಇದೆ. ನಾವು ಅದನ್ನ ಮ್ಯಾಪ್ ಮೂಲಕ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ವಿವರಿಸಿದ್ದೇನೆ. ಹೊಸದಾಗಿ ಯಾರಾದ್ರೂ ವಿವರಿಸಿದ್ರೆ ಇದ್ರೆ ಅವರಿಗೆ ಅರ್ಥ ಆಗಲಿ ಎನ್ನುವ ಕಾರಣಕ್ಕಾಗಿ ಆ ಭೌಗೋಳಿಕತೆ ನಮಗೆ ಅರ್ಥ ಆಗಬೇಕಾಗತ್ತೆ. ಮೊದಲಿಗೆ ನಾವೀಗ ಅಮೆರಿಕ ಹಾಗೆ ಇರಾನ್ ಗಮನಿಸಿದ್ರಲ್ಲ, ಇಲ್ಲಿ ಇರಾನ್ ಇದೆ, ಇಲ್ಲಿ ಅಮೆರಿಕ ಇದೆ. ಡಿಸ್ಟೆನ್ಸ್ ಹೆಚ್ಚು ಕಡಿಮೆ ಒಂದು 12,000 ಕಿಲೋಮೀಟರ್. ಹೀಗಾಗಿ ನೇರವಾಗಿ ದಾಳಿ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ. ಹೀಗಾಗಿ ಅಮೆರಿಕ ಈ ಇರಾನ್ನ ಸುತ್ತಮುತ್ತ ಇರುವಂತಹ ಸೇನಾ ನೆಲೆಗಳನ್ನು ಬಳಸಿಕೊಂಡಿದೆ. ಅಮೆರಿಕ ಈ ರೀತಿಯಾಗಿ 80 ದೇಶಗಳಲ್ಲಿ ತನ್ನ ಸೇನಾ ನೆಲೆಯನ್ನು ಹೊಂದಿದೆ, ಇಡೀ ಜಗತ್ತಿನ ಮೇಲೆ ಕಂಟ್ರೋಲ್ ಅನ್ನ ಹೊಂದುವಂತ ಉದ್ದೇಶದಿಂದ. ಹೀಗಾಗಿ ಸುತ್ತಮುತ್ತ ಇರುವಂತಹ ಸೇನಾ ನೆಲೆಗಳಿಂದ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಹೀಗಾಗಿ ಇರಾನ್ಗೆ ನೇರವಾಗಿ ಅಮೆರಿಕದ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯ ಆಗದಂತ ಕಾರಣಕ್ಕಾಗಿ ಇರಾನ್ ಏನ್ ಮಾಡ್ತಿದೆ ಅಂದ್ರೆ, ಅಮೆರಿಕ ಯಾವ್ಯಾವ ಸೇನಾ ನೆಲೆಗಳನ್ನು ಬಳಸ್ಕೊಳ್ತಾ ಇದೆ ಅವುಗಳನ್ನ ಪುಡಿಗಟ್ಟುವಂತ ಕೆಲಸವನ್ನ ಮಾಡ್ತಾ ಇದೆ. ಒಂದು ವಿಚಾರ ಆಯ್ತಾ? ಬೇಗ ಕ್ವಿಕ್ ಆಗಿ ಹೋಗೋಣ ಮುಂದೆ. ಹಾಗೆ ಇದನ್ನು ಗಮನಿಸ್ತಿದ್ರಲ್ಲ, ಇರಾನ್ ಒಂದು ಕಡೆ, ನಮ್ಮ ಭಾರತಕ್ಕೆ ಏನು ಬಹಳ ದೂರ ಇಲ್ಲ. ಇದು ಭಾರತದ ಮ್ಯಾಪ್. ಪಕ್ಕದಲ್ಲಿ ಪಾಕಿಸ್ತಾನ, ಮೇಲ್ಗಡೆ ಅಫ್ಘಾನಿಸ್ತಾನ, ಇಲ್ಲಿ ಇರಾನ್ ಇದೆ. ಇರಾನ್ ಸುತ್ತಮುತ್ತ ಇರೋದು ಮಧ್ಯಪ್ರಾಚ್ಯ ರಾಷ್ಟ್ರಗಳು. ಇಲ್ಲಿರೋದು ಗಲ್ಫ್ ಕಂಟ್ರೀಸ್, ಕುವೈತ್, ಬಹರೇನ್, ಕತಾರ್, UAE ಅಂದ್ರೆ ದುಬೈ, ಶಾರ್ಜಾ, ಅಬುದಾಬಿ ಇದ್ರೊಳಗಡೆ ಬರುತ್ತೆ, ಓಮನ್. ಈ ಇರಾನ್ ಏನ್ ಮಾಡ್ತಾ ಇದೆ, ಈ ಎಲ್ಲ ರಾಷ್ಟ್ರಗಳ ಮೇಲೂ ಕೂಡ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ. ಇಲ್ಲಿರೋದು ಇಸ್ರೇಲ್. ಇರಾನ್ ನಿಂದ ಇಸ್ರೇಲ್ ಮೇಲೆ ದಾಳಿ, ಇಸ್ರೇಲ್ ಇಂದ ಇರಾನ್ ಮೇಲೆ ದಾಳಿ, ಇದೆಲ್ಲವೂ ಕೂಡ ಆಗ್ತಾ ಇದೆ. ಈಗ ಈ ಕ್ಷಣಕ್ಕೆ ಏನಾಗ್ತಿದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಅಮೆರಿಕಾಗೆ ಒಂದು ರೀತಿಯಲ್ಲಿ ಇರಾನ್ ದೊಡ್ಡ ಮಟ್ಟಿಗೆ ತಿರುಗೇಟನ್ನ ಕೊಡುವಲ್ಲಿ ಯಶಸ್ವಿ ಆಗ್ತಾ ಇದೆ. ಇಸ್ರೇಲ್ ಇರಾನ್ ಮೇಲೆ ಬಾಂಬ್ ಮಳೆಯನ್ನ ಸುರಿಸ್ತಾ ಇದೆ. ಅಮೆರಿಕ ಎಲ್ಲ ಸೇನಾ ನೆಲೆಗಳನ್ನ ಬಳಸಿಕೊಂಡು ಅವರು ಕೂಡ ಇರಾನ್ ಮೇಲೆ ಕ್ಷಿಪಣಿ ಮಳೆಯನ್ನೇ ಅವರು ಕೂಡ ಸುರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇರಾನ್ನಲ್ಲಿ 1200ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಇರಾನ್ನಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ. ಇರಾನ್ನ ರಡಾರ್ಗಳನ್ನ ನಾಶ ಮಾಡಲಾಗಿದೆ, ಇರಾನ್ನ ಸೇನಾ ನೆಲೆಗಳನ್ನ ನಾಶ ಮಾಡಲಾಗಿದೆ, ಇರಾನ್ನ ಪ್ರಮುಖ ತಾಣಗಳನ್ನ ನಾಶ ಮಾಡಲಾಗಿದೆ. ಇರಾನ್ನ ಶಕ್ತಿ ಅಂತ ಏನಿತ್ತು ಯುದ್ಧಕ್ಕೆ, ಅದೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಹಂತ ಹಂತವಾಗಿ ಇದೀಗ ಸರ್ವನಾಶವನ್ನ ಮಾಡಲಾಗ್ತಿದೆ. ಅಲ್ಲಿಗೆ ಹಾಗಾದ್ರೆ ಇರಾನ್ ಕಥೆ ಮುಗಿದು ಹೋಯ್ತಾ? ಇಲ್ಲ, ಇರಾನ್ ಕೂಡ ಅಷ್ಟೇ ಪ್ರಬಲವಾಗಿ ತಿರುಗೇಟನ್ನ ಇದೀಗ ಕೊಡ್ತಾ ಇದೆ. ಈಗ ಪ್ರಮುಖವಾಗಿ ಆಗಿರುವಂತಹ ಬೆಳವಣಿಗೆ ಏನಪ್ಪಾ ಅಂದ್ರೆ, ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಇದ್ದಂತಹ 20ಕ್ಕೂ ಅಧಿಕ ಅಮೆರಿಕದ ಸೇನಾ ನೆಲೆಗಳನ್ನ ಕಂಪ್ಲೀಟ್ ಆಗಿ ಹೊಡೆದುಹಾಕಿಬಿಟ್ಟಿದೆ. ಕುವೈತ್ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇದ್ದಂತ ರಕ್ಷಣಾ ವ್ಯವಸ್ಥೆ ಅಂತ ಏನ್ ಕರಿತೀವಿ, ಕ್ಷಿಪಣಿಗಳನ್ನ ಬಂದಾಗ ತಡೆಯೋದಿಕ್ಕೆ ಅಂತ ಏನ್ ವ್ಯವಸ್ಥೆ ಇತ್ತು, ಅದನ್ನು ಕೂಡ ಇದೀಗ ಇರಾನ್ ಪುಡಿಗಟ್ಟುವಂತ ಕೆಲಸವನ್ನ ಮಾಡಿದೆ. ಈ ಮೂಲಕ ಅಮೆರಿಕಾಗೆ ತಿರುಗೇಟನ್ನ ಕೊಡುವಲ್ಲಿ ಒಂದು ಹಂತಕ್ಕೆ ಯಶಸ್ವಿಯಾಗಿದೆಯಾ? ಅದಾದ ಬಳಿಕ ಇವತ್ತು ನಿನ್ನೆ ರಾತ್ರೋರಾತ್ರಿ ಆದಂತ ಬೆಳವಣಿಗೆ ಏನಪ್ಪಾ ಅಂದ್ರೆ, ಇರಾನ್ ಇಸ್ರೇಲ್ ಮೇಲೆ ಕ್ಲಸ್ಟರ್ ಬಾಂಬ್ಗಳನ್ನ ಸಿಡಿಸಿದೆ. ಅವುಗಳು ಯಾವುದು ಅಂದ್ರೆ ಜಗತ್ತಿನಲ್ಲಿ ನಿಷೇಧ ಇರುವಂತ ಬಾಂಬ್ಗಳು. ಅವುಗಳನ್ನ ಬಳಸಲ್ಲ ಅಂತ ಹೇಳಿ ಸಾಕಷ್ಟು ರಾಷ್ಟ್ರಗಳು ಸಹಿಯನ್ನ ಹಾಕಿದ್ದಾವೆ ಒಪ್ಪಂದಕ್ಕೆ. ಆದ್ರೆ ಇರಾನ್ ಅದಕ್ಕೆ ಸಹಿಯನ್ನ ಹಾಕಿರ್ಲಿಲ್ಲ. ಕ್ಲಸ್ಟರ್ ಬಾಂಬ್ ಯಾಕೆ ಡೇಂಜರಸ್ ಅಂತ ಕರಿತೀವಿ ಅಂದ್ರೆ, ಅದು ಒಂದು ದೊಡ್ಡ ಬಾಂಬಿನ ಒಳಗಡೆ ಸಣ್ಣ ಸಣ್ಣ ಬಾಂಬ್ಗಳನ್ನ ಹೊತ್ತೊಯ್ಯುವಂತ ಕೆಪಾಸಿಟಿ ಇರುತ್ತೆ. ಒಂದು ಬಾಂಬನ್ನು ಸಿಡಿಸ್ತು ಅಂತಾದ್ರೆ ಆ ಬಾಂಬ್ ಹೋಗಿ ಸಣ್ಣ ಸಣ್ಣ ಬಾಂಬ್ಗಳನ್ನ ಎಲ್ಲ ಕಡೆಗಳಲ್ಲೂ ಕೂಡ ಚೆಲ್ಲುವಂತ ಸಾಮರ್ಥ್ಯವನ್ನು ಹೊಂದಿದೆ. ಅದು ಕೆಳಗಡೆ ಬೀಳ್ತು ಅಂತಾದ್ರೆ ದೊಡ್ಡ ಮಟ್ಟಿಗೆ ವಿನಾಶ ಆಗುತ್ತೆ, ದೊಡ್ಡ ಮಟ್ಟಿಗೆ ಸಮಸ್ಯೆ ಎಲ್ಲವೂ ಕೂಡ ಉಂಟಾಗುತ್ತೆ. ಒಂದು ಬಾಂಬ್
ಹೆಚ್ಚು ಕಡಿಮೆ ಒಂದು ಫುಟ್ಬಾಲ್ ಗ್ರೌಂಡ್ ಇರುತ್ತಲ್ಲ ಅಷ್ಟನ್ನ ಅದು ಕವರ್ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿರುತ್ತೆ. ಅದನ್ನ ಇದೀಗ ಇರಾನ್ ಬಳಸಿದೆ ಎನ್ನುವಂತ ವರದಿ ಆಗ್ತಾ ಇದೆ. ಅಂದ್ರೆ ಇರಾನ್ ಇದೀಗ ಇಸ್ರೇಲ್ ಮೇಲೆ ಬಾಂಬ್ನ ಮಳೆಯನ್ನ ಸುರಿಸೋದಿಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದೆ. ಇಸ್ರೇಲ್ ಕೂಡ ಅದಕ್ಕೆ ತಿರುಗೇಟನ್ನ ಕೊಡ್ತಾ ಇದೆ. ಹೀಗಾಗಿ ಎರಡೂ ರಾಷ್ಟ್ರಗಳಲ್ಲೂ ಕೂಡ ಸಾಕಷ್ಟು ಹಾನಿ ಆಗ್ತಾ ಇದೆ. ಆದ್ರೆ ಇಸ್ರೇಲ್ ಮತ್ತೆ ಅಮೆರಿಕಾಗೆ ಇಲ್ಲಿ ಸವಾಲಾಗ್ತಿರುವಂತ ವಿಚಾರ ಏನಪ್ಪಾ ಅಂದ್ರೆ, ಇರಾನ್ ಈಗ ಬಳಸ್ತಾ ಇರುವಂತಹ ಡ್ರೋನ್ಗಳು, ಕ್ಷಿಪಣಿಗಳಿದ್ದಾವಲ್ಲ, ಚೀಪೆಸ್ಟ್, ಅಂದ್ರೆ ಇರಾನ್ ಅಷ್ಟರ ಮಟ್ಟಿಗೆ ಆ ವಿಚಾರದಲ್ಲಿ ಟೆಕ್ನಾಲಜಿಯನ್ನು ಬಳಸ್ಕೊಳ್ತಾ ಇತ್ತು. ತುಂಬಾ ಚೀಪ್ ರೇಟಲ್ಲಿ ಡ್ರೋನ್ಗಳನ್ನ, ತುಂಬಾ ಚೀಪ್ ರೇಟಲ್ಲಿ ಕ್ಷಿಪಣಿಗಳನ್ನ ಅವ್ರು ತಯಾರು ಮಾಡಿದ್ದಾರೆ. ಅವುಗಳನ್ನ ಇವ್ರ ಮೇಲೆ ಬಿಡ್ತಾ ಇದಾರಲ್ಲ ಕ್ಷಿಪಣಿಗಳನ್ನ ಅಥವಾ ಡ್ರೋನ್ಗಳನ್ನ, ಅದನ್ನ ಪುಡಿಗೊಟ್ಟೋದಕ್ಕೆ ಇಸ್ರೇಲ್ ವಿಪರೀತ ಖರ್ಚು ಮಾಡ್ತಾ ಇದೆ. ಈಗ ಅವ್ರ ಕಡೆಯಿಂದ ಬರ್ತಾ ಇರೋದೇನೇ ಹೇಳಿ, ತುಂಬಾ ಕಡಿಮೆ ರೇಟಿನ ಡ್ರೋನ್ ಮತ್ತೆ ಕ್ಷಿಪಣಿಗಳು. ಆದ್ರೆ ಅವುಗಳನ್ನ ಹೊಡೆದುರುಳಿಸಬೇಕು ಅಂದ್ರೆ ಇಸ್ರೇಲ್ ವಿಪರೀತ ಖರ್ಚು ಮಾಡುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಅದೇ ಇದೀಗ ಇಸ್ರೇಲ್ ಮತ್ತೆ ಅಮೆರಿಕಾಗೆ ಸವಾಲಾಗಿರುವಂತ ವಿಚಾರ. ಒಟ್ಟಾರೆಯಾಗಿ ಇರಾನ್ ಕಡೆಯಿಂದ ದಾಳಿ, ಆ ಕಡೆಯಿಂದ ಪ್ರತಿದಾಳಿ ಆಗ್ತಾ ಇದೆ. ಇರಾನ್ ಒಂದು ಕಡೆಯಿಂದ ಇದ್ರೆ ಈ ಕಡೆ ಹೆಚ್ಚು ಕಡಿಮೆ 12 ರಾಷ್ಟ್ರಗಳು ಒಟ್ಟಿಗೆ ಇದ್ದಾವೆ. ಆದ್ರೆ ದಾಳಿ ಮಾಡ್ತಿರೋದು ಅಮೆರಿಕ ಮತ್ತೆ ಇಸ್ರೇಲ್ ಮಾತ್ರ ಇರಾನ್ ಮೇಲೆ. ಆದ್ರೆ ಎಲ್ಲ ರಾಷ್ಟ್ರಗಳು ಕೂಡ ಆ ರಾಷ್ಟ್ರಗಳ ಜೊತೆಗೆ ನಿಂತ್ಕೊಂಡಿದ್ದಾವೆ. ಹಾಗೆ ಇಸ್ರೇಲ್ ಇಲ್ಲಿ ಪಕ್ಕದಲ್ಲಿ ಇರುವಂತಹ ಲೆಬನಾನ್ ಮೇಲೂ ಕೂಡ ದಾಳಿ ಮಾಡ್ತಾ ಇದೆ. ಅಲ್ಲೂ ಕೂಡ 100ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಅಲ್ಲಿ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಇರಾನ್ ಪರವಾಗಿ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಇನ್ನುಳಿದಂತೆ ಬೇರೆ ಕಡೆ ಸಾವು ನೋವಿನ ಲೆಕ್ಕಾಚಾರಕ್ಕೆ ಬರೋದಾದ್ರೆ, ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲೇ 10ಕ್ಕೂ ಅಧಿಕ ಸಾವಾಗಿದೆ. ಇಸ್ರೇಲ್ನಲ್ಲೂ 10ಕ್ಕೂ ಅಧಿಕ ಸಾವಾಗಿದೆ. ಹಾಗೆ 6ಕ್ಕೂ ಅಧಿಕ ಅಮೆರಿಕ ಸೈನಿಕರು, ಈ ಮಧ್ಯಪ್ರಾಚ್ಯದಲ್ಲಿದ್ದಂತ ಅಮೆರಿಕ ಸೈನಿಕರು ಸಾವನ್ನಪ್ಪಿದ್ದಾರೆ. ಇನ್ನು ಇರಾನ್ನಲ್ಲಿ 1200ಕ್ಕೂ ಅಧಿಕ ಸಾವಾಗಿದೆ. ಇದು ಈ ಕ್ಷಣದ ಅಪ್ಡೇಟ್. ನಿಮಗೆ ಗೊತ್ತಾಯ್ತು ಅಂತ ನಾನು ಅಂದ್ಕೊಳ್ತೇನೆ. ಹಾಗೆ ಇನ್ನು ಬೇರೆ ಬೇರೆ ವಿಚಾರಗಳನ್ನ ಗಮನಿಸ್ತಾ ಹೋಗೋದಾದ್ರೆ, ಈಗ ಅಮೆರಿಕ ಮತ್ತೆ ಇಸ್ರೇಲ್ಗೆ ಎಲ್ಲಾ ರಾಷ್ಟ್ರಗಳ ಬೆಂಬಲ ಏನು ಸಿಗ್ತಾ ಇಲ್ಲ. ಒಂದಷ್ಟು ರಾಷ್ಟ್ರಗಳು ಜೊತೆಗೆ ನಿಂತ್ಕೊಂಡಿದ್ದಾವೆ, ಇನ್ನೊಂದಷ್ಟು ರಾಷ್ಟ್ರಗಳು ಖಂಡಿಸ್ತಾ ಇದ್ದಾವೆ. ಗಟ್ಟಿ ಧ್ವನಿಯಲ್ಲಿ ಖಂಡಿಸ್ತಾ ಇರೋದು ಯಾವುದು ಅಂದ್ರೆ ಅದು ಸ್ಪೇನ್ ಹೇಳ್ತಾ ಇದೆ, ಅಮೆರಿಕಕ್ಕೆ ನಾವು ಬೆಂಬಲಕ್ಕೆ ನಿಲ್ಲಲ್ಲ, ನಾವು ಇಂತಹ ಯುದ್ಧಗಳನ್ನು ಯಾವತ್ತೂ ಕೂಡ ಬೆಂಬಲಿಸಲ್ಲ ಅಂತ ಹೇಳಿ. ಬ್ರಿಟನ್ ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಾದಂತಹ ಮಾತನ್ನು ಹೇಳ್ತಾ ಇದೆ. ಅಂದ್ರೆ ಒಂದಷ್ಟು ರಾಷ್ಟ್ರಗಳು ಅಮೆರಿಕದ ವಿರುದ್ಧವಾಗಿ ಸೆಟೆದು ನಿಲ್ತಾ ಇದ್ದಾವೆ. ಅಮೆರಿಕವನ್ನ ಪ್ರಶ್ನೆ ಮಾಡುವಂತ ಧೈರ್ಯವನ್ನ ಒಂದಷ್ಟು ರಾಷ್ಟ್ರಗಳು ತೋರಿಸ್ತಾ ಇದ್ದಾವೆ. ಇನ್ನೊಂದಷ್ಟು ರಾಷ್ಟ್ರಗಳು ಸೈಲೆಂಟ್ ಆಗಿದ್ದಾವೆ. ಇನ್ನೊಂದಷ್ಟು ರಾಷ್ಟ್ರಗಳು ಅಮೆರಿಕ ಮತ್ತು ಇಸ್ರೇಲ್ಗೆ ಬೆಂಬಲವನ್ನ ಕೊಡ್ತಾ ಇದ್ದಾವೆ. ಇನ್ನು ರಷ್ಯಾ, ಚೀನಾ ವಿಚಾರ ನಿಮಗೆ ಗೊತ್ತೇ ಇದೆ. ಅವರು ಕೂಡ ಈ ಯುದ್ಧವನ್ನ ಪ್ರಬಲವಾಗಿ ಖಂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಷ್ಟು ಆಯ್ತಾ. ಅದರ ಆಚೆಗೆ ಬೇರೆ ವಿಚಾರಗಳನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಇರಾನ್ನ ಮುಂದಿನ ಸರ್ವೋಚ್ಚ ನಾಯಕನಾಗಿ ಖಮೇನಿ ಪುತ್ರ ಮೊಜ್ತಬಾನನ್ನ ಆಯ್ಕೆ ಮಾಡಲಾಗಿದೆ. ಅದನ್ನ ಡೊನಾಲ್ಡ್ ಟ್ರಂಪ್ ನಾನು ಒಪ್ಕೊಳ್ಳೋದಿಲ್ಲ, ನಾನು ಹೇಳಿದವನೇ ನಾಯಕ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೆ ಟ್ರಂಪ್ ಇನ್ನೊಂದು ವಿಚಾರವನ್ನು ಹೇಳಿದ್ದಾರೆ. ಟ್ರಂಪ್ ಯುದ್ಧದಾಹವನ್ನು ನೋಡಿ, ಟ್ರಂಪ್ ಎಷ್ಟು ಡೇಂಜರ್ ಅನ್ನೋದಿಲ್ಲಿ ಗೊತ್ತಾಗ್ತಾ ಇದೆ. ಯಾರ್ಯಾರು ಇವತ್ತು ಅಮೆರಿಕವನ್ನ ಬೆಂಬಲಿಸ್ತಾ ಇದ್ದೀರೋ, ಇರಾನ್ ಮೇಲಿನ ಅಮೆರಿಕ ದಾಳಿಯನ್ನ ಸಂಭ್ರಮಿಸ್ತಾ ಇದ್ದೀರೋ, ನಿಮಗೆ ಅರ್ಥ ಮಾಡ್ಕೊಳ್ಬೇಕಾದಂತ ವಿಚಾರ ಟ್ರಂಪ್ ಎಂತ ಡೇಂಜರಸ್ ಅಂದ್ರೆ, ಮುಂದೊಂದು ದಿನ ಇನ್ನು ಯುದ್ಧದಾಹ, ಆ ಯುದ್ಧದ ಇದಿದೆಯಲ್ಲ, ಅದು ಯಾವ್ಯಾವ ರಾಷ್ಟ್ರಗಳನ್ನ ಆಕ್ರಮಿಸ್ಕೊಂಡು ಬಿಡುತ್ತೋ ಗೊತ್ತಿಲ್ಲ. ಈಗ ಟ್ರಂಪ್ ಹೇಳ್ತಾ ಇದ್ದಾರೆ, ಮೊದಲಿಗೆ ಇರಾನ್ ಯುದ್ಧವನ್ನ ಮುಗಿಸ್ತೇವೆ, ಅದಾದ ಬಳಿಕ ನಾನು ಕ್ಯೂಬಾ ಕಡೆ ಹೋಗ್ತೇನೆ ಅಂತ ಹೇಳಿ. ಮೊನ್ನೆ ವೆನಿಜುವೆಲಾ ಒಳಗಡೆ ಹೋಗಿದ್ದಾಯ್ತು. ಈಗ ಇರಾನ್ ಬುಡ, ನೆಕ್ಸ್ಟ್ ಕ್ಯೂಬಾ, ನೆಕ್ಸ್ಟ್ ಇನ್ ಯಾವ್ಯಾವ ರಾಷ್ಟ್ರಗಳು ಪಟ್ಟಿಯಲ್ಲಿದ್ದಾವೋ ಗೊತ್ತಿಲ್ಲ. ಈಗ ಬಹಿರಂಗವಾಗಿ ಹೇಳಿದ್ದಾರೆ ಮುಂದಿನ ದಾಳಿ ಕ್ಯೂಬಾ ಮೇಲೆ ಎನ್ನುವ ರೀತಿಯಲ್ಲಿ. ಹಾಗೆ ಇನ್ನೊಂದು ವಿಚಾರ ಅಂದ್ರೆ, ಇರಾನ್ನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಖಮೇನಿ ವಿರುದ್ಧವಾಗಿ ಒಂದು ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಎಲ್ಲವೂ ಕೂಡ ನಡೆದಿತ್ತು. ಟ್ರಂಪ್ ಹೇಳಿದ್ರು ಅದಾದ ಬಳಿಕ ಇರಾನ್ ಜನ ನನಗೆ ಬೆಂಬಲವನ್ನ ಕೊಡಿ ಎನ್ನುವ ರೀತಿಯಲ್ಲಿ. ತಕ್ಕ ಮಟ್ಟಿಗೆ ಆರಂಭದಲ್ಲಿ ನಮಗೆ ಅನಿಸ್ತಾ ಇದ್ದು ಇರಾನ್ ಜನ ಟ್ರಂಪ್ಗೆ ಬೆಂಬಲವನ್ನ ಕೊಡಬಹುದು ಎನ್ನುವ ರೀತಿಯಲ್ಲಿ. ಆದ್ರೆ ಅಮೆರಿಕವೇ ಒಂದು ಎಡವಟ್ಟನ್ನ ಮಾಡ್ಕೊಂಡು ಬಿಡ್ತು. ಅದು ಏನು ಅಂದ್ರೆ, ಇರಾನ್ನಲ್ಲಿ ಇದ್ದಂತ ಮಿನಾಬ್ ಎನ್ನುವಂತ ಶಾಲೆ ಮೇಲೆ ಬಾಂಬ್ ಅನ್ನ ಹಾಕಿಬಿಡ್ತಾರೆ. 175 ಮಕ್ಕಳು ಸಾವನ್ನಪ್ಪು ಬಿಡ್ತಾರೆ, ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು, ವಿದ್ಯಾರ್ಥಿನಿಯರು. ಆಗ ಇರಾನ್ ಜನ ಆ ವಿಚಾರದಲ್ಲಿ ಒಗ್ಗೂಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಯಾಕಂದ್ರೆ ಆ ವಿಚಾರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಪರೀತ ಪ್ರಚಾರ ಸಿಕ್ಕಿಬಿಡುತ್ತೆ. ಇರಾನ್ ಜನ ಆ ವಿಚಾರದಲ್ಲಿ ಒಗ್ಗೂಡ್ತಾರೆ. ನಮ್ಮ ಮಕ್ಕಳನ್ನ ಸಾಯಿಸೋದಕ್ಕೆ ಈ ಅಮೆರಿಕ ಯಾರು, ಈ ಇಸ್ರೇಲ್ ಯಾರು ಎನ್ನುವಂತ ರೀತಿಯಲ್ಲಿ ಅವ್ರವ್ರು ಗುದ್ದಾಡ್ಕೊಳ್ಳಿ, ಮಕ್ಕಳು ಏನ್ ಮಾಡಿದ್ದಾರೆ ಅಂತ ಹೇಳಿ. ಹೀಗಾಗಿ ಇರಾನ್ ಜನರ ಬೆಂಬಲ ಇದೀಗ ಅಮೆರಿಕಾಗಾಗ್ಲಿ ಅಥವಾ ಇಸ್ರೇಲ್ಗಾಗಿ ಸಿಗ್ತಾ ಇಲ್ಲ. ಇದೊಂದು ಮಕ್ಕಳ ವಿಚಾರದಲ್ಲಿ ಇಡೀ ಇರಾನ್ ಒಗ್ಗೂಡುವ ರೀತಿಯಲ್ಲಿ ಆಗಿಬಿಟ್ಟಿದೆ ಒಂದು ವಿಚಾರ. ಮತ್ತೊಂದು ಈಗ ಗೊತ್ತಾಗ್ತಿರುವಂತ ಸಂಗತಿ ಏನಪ್ಪಾ ಅಂದ್ರೆ, ಆ ಸ್ಕೂಲ್ ಮೇಲಿನ ದಾಳಿಯ ಹಿಂದೆ ಅಮೆರಿಕ ಪಾತ್ರ ಇದೆ ಅಂತ ಹೇಳಿ. ಇಸ್ರೇಲ್ ಪಾತ್ರ ಅಲ್ಲ, ಅಮೆರಿಕ ಪಾತ್ರ ಇದೆ ಎನ್ನುವಂತ ಸಂಗತಿ ಗೊತ್ತಾಗ್ತಾ ಇದೆ. ಮತ್ತೊಂದು ವಿಚಾರ ಅಂದ್ರೆ, ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಇದೀಗ ಅಮೆರಿಕ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ ಎನ್ನುವಂತ ಸಂಗತಿಯೂ ಕೂಡ ಗೊತ್ತಾಗ್ತಾ ಇದೆ. ಇರಾನ್ ಇಷ್ಟೆಲ್ಲ ದಾಳಿಯನ್ನ ಮಾಡ್ತಾ ಇದ್ರೂ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಮೆರಿಕಗೆ ಈ ಕ್ಷಣಕ್ಕೆ ಎನ್ನುವಂತ ರೀತಿಯಲ್ಲಿ. ಇಷ್ಟು ಆಗಿದೆಯಾ ಗೊತ್ತಿಲ್ಲ. ಯುದ್ಧ ಎಷ್ಟು ದಿನ ಮುಂದುವರಿಯುತ್ತೆ ಅಂತ ಹೇಳಿ. ಇರಾನ್ ಬಳಿ ಇನ್ನೂ ಎಷ್ಟು ವೆಪನ್ಸ್ ಶಕ್ತಿ ಇದೆ, ಇನ್ನು ಎಷ್ಟು ದಿನಗಳ ಕಾಲ ಅದು ಹೋರಾಡುವಂತ ಶಕ್ತಿಯನ್ನ ಹೊಂದಿದೆ ಅಂತ ಹೇಳಿ. ಯಾಕಂದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ಎರಡು ಕೂಡ ದೈತ್ಯ ರಾಷ್ಟ್ರಗಳು. ಹೀಗಾಗಿ ಇರಾನ್ ಅನ್ನ ಯಾವ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಆ ಪೋಷಣವನ್ನ ತೆಗೆದುಬಿಡ್ತಾವೋ ಅದು ಗೊತ್ತಿಲ್ಲ. ಓಕೆ, ಈಗ ಭಾರತಕ್ಕೆ ಸಂಬಂಧಪಟ್ಟಾಗ ಏನೇನು ಅಪ್ಡೇಟ್ ಇದೆ ಅದನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಒಂದು ಪ್ರಮುಖ ವಿಚಾರ ಅಂದ್ರೆ, ಖಮೇನಿ ಸಾವಿಗೆ ಭಾರತ ಇದೀಗ ಸಂತಾಪವನ್ನು ಸೂಚಿಸಿದೆ.
ವಿದೇಶಾಂಗ ಕಾರ್ಯದರ್ಶಿ ಇರಾನ್ನ ರಾಯಭಾರ ಕಚೇರಿಗೆ ಭೇಟಿ ಕೊಟ್ಟು ಸಂತಾಪ ಸೂಚಿಸುವಂತ ಬುಕ್ಕಿಗೆ ಸಹಿಯನ್ನ ಹಾಕಿದ್ದಾರೆ. ಖಮೇನಿ ಸಾವಿನ 6 ದಿನಗಳ ಬಳಿಕ ಭಾರತ ಇದೀಗ ಖಮೇನಿ ಸಾವಿಗೆ ಸಂತಾಪವನ್ನು ಸೂಚಿಸಿದ ಹಾಗಾಗಿದೆ. ನಮ್ಮ ವಿದೇಶಾಂಗ ನೀತಿ ಬಗ್ಗೆ ಬಹಳ ಚರ್ಚೆ ಇತ್ತಲ್ಲ. ಖಮೇನಿ ಸಾವನ್ನ ನಮ್ಮಲ್ಲಿ ಸಾಕಷ್ಟು ಮಂದಿ ಸಂಭ್ರಮಿಸ್ತಾ ಇದ್ರು, ಆದ್ರೆ ಭಾರತ ಸರ್ಕಾರ ಇದೀಗ ಸಂತಾಪವನ್ನ ಸೂಚಿಸಿದೆ. ಒಂದು ಅಪ್ಡೇಟ್. ಮತ್ತೊಂದು, ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಇರಾನ್ ವಿದೇಶಾಂಗ ಸಚಿವರ ಜೊತೆಗೆ ದೂರವಾಣಿ ಕರೆಯಲ್ಲಿ ಮಾತನಾಡಿದ್ದಾರೆ. ಎರಡನೇ ಅಪ್ಡೇಟ್. ಮೂರನೇ ಅಪ್ಡೇಟ್ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸಾಕಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಆದ್ರೂ ಮತ್ತೊಮ್ಮೆ ತೋರಿಸ್ತೀನಿ. ಭಾರತದ ಅತಿಥಿಯಾಗಿ ಐರಿಸ್ ಡೇನಾ ಎನ್ನುವಂತ ಇರಾನ್ನ ಯುದ್ಧ ನೌಕೆ ಒಂದು ಬಂದಿತ್ತು, ಸಮರಾಭ್ಯಾಸದಲ್ಲಿ ಭಾಗಿಯಾಗಿತ್ತು, ವಾಪಸ್ ಸೀದಾ ಇರಾನ್ಗೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಹೊಂಚು ಹಾಕಿ ಕುಳಿತಿದ್ದಂತ ಅಮೆರಿಕ ಶ್ರೀಲಂಕಾ ಸಮೀಪದಲ್ಲಿ ದಾಳಿ ಮಾಡಿದೆ. ಭಾರತದಿಂದ 370 ಕಿಲೋಮೀಟರ್ ದೂರದಲ್ಲಿ ಇಂಥದ್ದೊಂದು ದಾಳಿಯಾಗಿದೆ. 87ಕ್ಕೂ ಅಧಿಕ ನೌಕೆಯಲ್ಲಿ ಇದ್ದಂಥವರು, ಯುದ್ಧ ನೌಕೆಯಲ್ಲಿ ಇದ್ದಂಥವರು ಸಾವನ್ನಪ್ಪಿದ್ದಾರೆ. ಅಂತಾರಾಷ್ಟ್ರೀಯ ಸಮುದ್ರ ವ್ಯಾಪ್ತಿ ಅಥವಾ ಶ್ರೀಲಂಕಾದ ಕರಾವಳಿ ಪ್ರದೇಶದ ವ್ಯಾಪ್ತಿಯಲ್ಲಿ ಈ ದಾಳಿ ನಡೆದಿದೆ. ಇದು ಕೂಡ ಬಹಳ ಚರ್ಚೆ ಆಗ್ತಿದೆ. ಭಾರತ ಬುಡದಲ್ಲೇ ಹೀಗಾಗ್ಬಿಡ್ತು ಅಂತ. ಯಾವ ರೀತಿ ಚರ್ಚೆ ಅಂದ್ರೆ, ಅವರು ಭಾರತ ಇನ್ವೈಟ್ ಮಾಡಿದ ಕಾರಣಕ್ಕಾಗಿ ಅವ್ರು ಬಂದಂಥವ್ರು, ಭಾರತದ ಅತಿಥಿಗಳು ಅವರು, ಭಾರತ ಸಮೀಪದಲ್ಲೇ ಈ ದಾಳಿ ಆಯಿತು. ಅಮೆರಿಕ ಹಾಗಾದ್ರೆ ಎಲ್ಲ ಬೇಕಾದ್ರೂ ಕೈ ಚಾಚುತ್ತಾ, ಎಲ್ಲ ಬೇಕಾದ್ರೂ ಹೊಂಚು ಹಾಕಿ ಕುಳಿತುಕೊಳ್ಳುತ್ತಾ ಎನ್ನುವ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಇರಾನ್ ಹೇಳ್ತಾ ಇದೆ, ಭಾರತದ ಅತಿಥಿಗಳಾಗಿ ಹೋದಂತ ನಮ್ಮ ಮೇಲೆ ಅಮೆರಿಕ ದಾಳಿ ಮಾಡಿದೆ ಅಂತ ಹೇಳಿ ಅವ್ರು ಪ್ರಸ್ತಾಪ ಮಾಡಿದ್ ನೋಡಿ, ಭಾರತದ ಅತಿಥಿ ಅಂತ ಹೇಳಿ. ಅದು ಕೂಡ ಈಗ ಬಹಳ ಪ್ರಮುಖ ಚರ್ಚೆಯಲ್ಲಿ ಇರುವಂತಹ ವಿಚಾರ. ಭಾರತ ಆನಂತರ ಹೇಳ್ತು, ನಾವು ಕೂಡ ಅವರಿಗೆ ಸಹಾಯವನ್ನ ಮಾಡೋದಕ್ಕೆ ಹೋದ್ವಿ ಎನ್ನುವ ರೀತಿಯಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಆದರೆ ಭಾರತದ ವಿದೇಶಾಂಗ ಇಲಾಖೆ ಕಡೆಯಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲಿ ಒಂದು ಕ್ಲಾರಿಟಿ ಬರ್ತಾ ಇಲ್ಲ, ಏನು ಎತ್ತ ಎನ್ನುವ ರೀತಿಯಲ್ಲಿ ವಿದೇಶಾಂಗ ಇಲಾಖೆ ಈ ವಿಚಾರದಲ್ಲೂ ಕೂಡ ಮೌನವನ್ನ ವಹಿಸಿದೆ. ಓಕೆ, ಇದೊಂದು ಅಪ್ಡೇಟ್ ಆಯ್ತಾ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತೊಂದು ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹರ್ಮುಜ್ ಜಲಸಂಧಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇತ್ತು. ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ತೈಲವನ್ನ ತರಿಸಿಕೊಳ್ಳುವ ಸಂದರ್ಭದಲ್ಲಿ ಇದೇ ಮಾರ್ಗದಲ್ಲಿ ಬರಬೇಕಿತ್ತು. ಇದನ್ನ ಹರ್ಮುಜ್ ಜಲಸಂಧಿ ಅಂತ ಇದ್ವಿ. ಇರಾನ್ ಇದನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿತ್ತು, ಅಥವಾ ಅಲ್ಲಿ ಹೋಗುವಂತ ಹಡಗುಗಳಿಗೆ ಹೆದರಿಸ್ತಾ ಇತ್ತು. ಭಾರತ 37 ಹಡಗುಗಳು ಸಿಕ್ಕಾಕೊಂಡಿದ್ವು. ಈಗ ಇರಾನ್ ಹೇಳ್ತಾ ಇದೆ, ಬೇರೆ ಯಾರಿಗೂ ನಾವು ಸಮಸ್ಯೆಯನ್ನ ತಂದೊಡ್ಡೋದಿಲ್ಲ, ಕೇವಲ US, ಇಸ್ರೇಲ್ ಹಾಗೆ ಯುರೋಪ್ ರಾಷ್ಟ್ರಗಳಿಗೆ ಮಾತ್ರ ಅಂತ ಹೇಳಿ. ಹೀಗಾಗಿ ಭಾರತದ ಹಡಗುಗಳು ನೆಕ್ಸ್ಟ್ ಮೂವ್ ಆಗಬಹುದು ಅಂತ ಆಗಿದೆ. ಆದರೆ ಸಹಜವಾಗಿ ಹಡಗಿನ ಮಾಲೀಕರಿಗೆ ಆತಂಕ ಇದೆ. ಆ ಕಾರಣಕ್ಕಾಗಿ ಸದ್ಯಕ್ಕೆ ಇಲ್ಲಿ ಸ್ಟ್ರಕ್ ಆಗಿದ್ದಾರೆ. ಆದರೆ ಭಾರತಕ್ಕೆ ಇದು ತಕ್ಕ ಮಟ್ಟಿಗೆ ಒಂದು ರೀತಿಯಲ್ಲಿ ರಿಲ್ಯಾಕ್ಸೇಷನ್ ಅಥವಾ ರಿಲೀಫ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇರಾನ್ ಹೇಳ್ತಾ ಇದೆ, ಬೇರೆ ಯಾವ ರಾಷ್ಟ್ರಗಳ ಸುದ್ದಿಗೂ ಕೂಡ ನಾವು ಹೋಗೋದಿಲ್ಲ ಅಂತ ಹೇಳಿ. ಹೀಗಾಗಿ ಭಾರತ ಹಡಗುಗಳು ಮೂವ್ ಆಗ್ಬೋದು. ಹೀಗಾಗಿ ಕಚ್ಚಾ ತೈಲಕ್ಕೆ ಸಮಸ್ಯೆ ಆಗುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಹಾಗೆ ಇನ್ನೊಂದು ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ, ಅದು ಈ ಕ್ಷಣದ ಪ್ರಮುಖವಾದಂತಹ ಬೆಳವಣಿಗೆ. ಭಾರತಕ್ಕೆ ಸಹಜವಾಗಿ ಆತಂಕ ಇತ್ತು ಕಚ್ಚಾ ತೈಲಿಗೆ ಸಂಬಂಧಪಟ್ಟ ಹಾಗೆ. ರಷ್ಯಾ ಹೇಳ್ತಾ ಇದೆ, ನಾವು ಭಾರತ ಸಹಾಯಕ್ಕೆ ನಿಂತ್ಕೊಳ್ತೀವಿ ಅಂತ ಹೇಳಿ. ಹಾಗೆ ನಮ್ಮ ತೈಲವನ್ನ ತುಂಬಿಸಿಕೊಂಡು ಹೋಗ್ತಿರುವಂತಹ ಹಡಗುಗಳು ಭಾರತ ಸಮೀಪದಲ್ಲೇ ಇದ್ದಾವೆ. ಅದು ಭಾರತಕ್ಕೆ ಹೋಗಿ ತಲುಪುತ್ತೆ. ಭಾರತ ಹೂ ಅಂದ್ರೆ ನಾವು ಅವರಿಗೆ ಕಚ್ಚಾ ತೈಲವನ್ನ ಪೂರೈಕೆಯನ್ನ ಮಾಡ್ತೀವಿ ಎನ್ನುವ ರೀತಿಯಲ್ಲಿ. ಆದ್ರೆ ಭಾರತಕ್ಕೊಂದು ಸಮಸ್ಯೆ ಆಗಿತ್ತು. ಇತ್ತೀಚೆಗೆ ಅಮೆರಿಕದ ಜೊತೆಗೆ ಟ್ಯಾರಿಫ್ಗೆ ಸಂಬಂಧಪಟ್ಟ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತು. ಅಮೆರಿಕ ಆ ಸಂದರ್ಭದಲ್ಲಿ ಭಾರತಕ್ಕೊಂದು ಷರತ್ತನ್ನ ವಿಧಿಸಿತ್ತು. ಏನಂತ, ನೀವು ರಷ್ಯಾದಿಂದ ತೈಲ ಖರೀದಿಯನ್ನ ಬಂದ್ ಮಾಡಬೇಕು, ನೀವು ವೆನಿಜುವೆಲಾ ಹಾಗೆ ಅಮೆರಿಕದ ಮೂಲಕ ತೈಲವನ್ನ ಖರೀದಿ ಮಾಡಬೇಕು ಎನ್ನುವ ರೀತಿಯಲ್ಲಿ. ಆದ್ರೆ ಭಾರತ ಅದಕ್ಕೆ ಒಪ್ಕೊಂಡಿತ್ತು ಅಂತಾನೂ ಹೇಳಿಲ್ಲ, ಒಪ್ಕೊಂಡಿಲ್ಲ ಅನ್ನುವಂಥ ಸ್ಪಷ್ಟನೆಯೂ ಕೂಡ ಕೊಟ್ಟಿಲ್ಲ. ಸಾಕಷ್ಟು ದಿನಗಳ ಕಾಲ ಚರ್ಚೆ ಆದಂತ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈಗ ಅದೇ ವಿಚಾರ ಇಲ್ಲಿ ಸಮಸ್ಯೆ ಉಂಟಾಗಿತ್ತು. ರಷ್ಯಾ ಏನೋ ತೈಲ ಕೊಡ್ತೀವಿ ಅಂತ ಹೇಳ್ತಾ ಇದೆ, ಆದ್ರೆ ಅಮೆರಿಕ ಷರತ್ತನ್ನ ವಿಧಿಸಿತ್ತಲ್ಲ, ಹೀಗಾಗಿ ಭಾರತ ಖರೀದಿ ಮಾಡಬಹುದಾ ಇಲ್ವಾ ಎನ್ನುವಂತ ಚರ್ಚೆ ಆಗ್ತಿತ್ತು. ಆದ್ರೆ ಇದೀಗ ಅಮೆರಿಕ ಹೇಳ್ತಾ ಇದೆ, ಅವರ ಖಜಾನೆ ಇಲಾಖೆ ಇದೀಗ ಸ್ಪಷ್ಟನೆಯನ್ನು ಕೊಟ್ಟಿದೆ, ನಾವು ಭಾರತಕ್ಕೆ 30 ದಿನಗಳ ಕಾಲ ವಿನಾಯಿತಿಯನ್ನ ಕೊಡ್ತೇವೆ. ಅಂದ್ರೆ ಆ 30 ದಿನಗಳ ಕಾಲ ಅವರು ರಷ್ಯಾದಿಂದ ತೈಲವನ್ನ ಖರೀದಿ ಮಾಡಬಹುದು, ನಾವು ಅನುಮತಿಯನ್ನ ಕೊಡ್ತಾ ಇದ್ದೇವೆ ಭಾರತಕ್ಕೆ. ಯಾಕಂದ್ರೆ ತೈಲ ಸರಬರಾಜು ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕು, ಇಲ್ಲ ಅಂತ ಆಗ್ಬಿಟ್ರೆ ಅದು ಸಮಸ್ಯೆ ಆಗಿಬಿಡುತ್ತೆ. ಆ ರೀತಿಯಲ್ಲಿ ಅಮೆರಿಕ ಇದೀಗ ಹೇಳ್ತಾ ಇದೆ, ಮುಂದಿನ ದಿನಗಳಲ್ಲಿ ಅಮೆರಿಕದಿಂದ ಭಾರತ ತೈಲ ಖರೀದಿ ಮಾಡುತ್ತೆ ಅನ್ನೋದನ್ನ ನಾವು ನಿರೀಕ್ಷೆ ಮಾಡ್ತಿದ್ದೇವೆ ಅಂತ ಹೇಳಿ. ಇದು ಬಹಳ ಚರ್ಚೆಯಲ್ಲಿರುವಂತ ವಿಚಾರ. ನಾವು ಅಮೆರಿಕದ ಇದಾಗ್ಬಿಟ್ವ, ನಾವು ಆ ಪದವನ್ನ ಬಳಸೋದಿಲ್ಲ, ನಾನು ನೀವು ಅರ್ಥ ಮಾಡ್ಕೊಳ್ಳಿ ಎಲ್ಲಿಗೆ ಬಂತು ಅಂತ ಹೇಳಿ. ಅಂದ್ರೆ ಅಮೆರಿಕ ಗ್ರೀನ್ ಸಿಗ್ನಲ್ ಕೊಡಬೇಕು ಅಂದ್ರೆ ಏನ್ ಅರ್ಥ ಇದು? ಅಮೆರಿಕ ಹೇಳ್ದಂಗೆ ನಾವು ಕೇಳ್ತಾ ಇದ್ದೀವಾ ಅಂತ ಹೇಳಿ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಕೇಂದ್ರ ಸರ್ಕಾರನೂ ಸ್ಪಷ್ಟನೆ ಬರಬೇಕು. ಅಂದ್ರೆ ನಾವು ಅಮೆರಿಕದ ಮಾತನ್ನ ಕೇಳುವಂತ ಸ್ಥಿತಿಯಲ್ಲಿ ಇಲ್ಲ, ಅಥವಾ ಅಮೆರಿಕದ ಮಾತನ್ನ ನಾವ್ಯಾಕೆ ಕೇಳಬೇಕು ಎನ್ನುವ ರೀತಿಯಲ್ಲಿ ಕೇಂದ್ರ ಸರ್ಕಾರನೂ ಸ್ಪಷ್ಟನೆ ಬಂದ್ರೆ ದೇಶದ ಜನರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇಲ್ಲ ಅಂದ್ರೆ ದೇಶ ಜನರ ತಲೆಯಲ್ಲಿ ಒಂದಷ್ಟು ವಿಚಾರ ಕೊರಿತಾ ಇರುತ್ತೆ. ಏನಿದು ಅಮೆರಿಕ ಅನುಮತಿ ಕೊಡೋದಂದ್ರೆ ಏನು? ಅಮೆರಿಕ ಯಾರು? ಅಮೆರಿಕ ಯಾವ ದೊಣ್ಣೆ ನಾಯಕ? ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನೋಡೋಣ ಭಾರತ ಕಡೆಯಿಂದ ಯಾವ ಸ್ಪಷ್ಟನೆ ಬರುತ್ತೆ ಅಂತ ಹೇಳಿ. ಇದು ಭಾರತಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್. ಓಕೆ, ಎಷ್ಟೆಲ್ಲ ಗಮನಿಸಿದ್ರಲ್ಲ. ಈಗ ನಾನು ಹೇಳೋದಕ್ಕೆ ಹೊರಟಿರುವಂತ ವಿಚಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೋಡ್ತಾ ಇದ್ದೀರಿ. ಈಗ ಇದಕ್ಕೆ ಬರೋಣ, ಇರಾನ್ನ ವಿಚಾರಕ್ಕೆ ಬರೋಣ. ಇರಾನ್ ಹೆಂಗೆ ಈಗ ಅಮೆರಿಕ ಮತ್ತು ಇಸ್ರೇಲ್ಗೆ ಈ ಪರಿಯಾದಂಥ ತಿರುಗೇಟನ್ನು ಕೊಡ್ತಾ ಇದೆ ಅಂತ.
ಒಂದು ವೇಳೆ ಇರಾನ್ ನಿರೀಕ್ಷೆಯನ್ನ ಮಾಡಿತ್ತು ಖಮೇನಿ ಸಾವಾಗುತ್ತೆ ಅಂತ ಹೇಳಿ. ಸಾವಾದ್ರೆ ಮುಂದೇನು ಅನ್ನೋದನ್ನು ಕೂಡ ಅವ್ರು ನೀಟಾಗಿ ಪ್ಲಾನ್ ಮಾಡಿ ಇಟ್ಟುಕೊಂಡಿದ್ರು. ಅದರ ಪ್ರತಿಫಲ ಎನ್ನುವ ರೀತಿಯಲ್ಲಿ ಇದೀಗ ಅಮೆರಿಕ ಮತ್ತೆ ಇಸ್ರೇಲ್ಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಇರಾನ್ ಒಂದು ಪುಟ್ಟ ರಾಷ್ಟ್ರ, ಹೆಚ್ಚು ಕಡಿಮೆ ಒಂದು 9 ಕೋಟಿ ಜನ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ 7 ಕೋಟಿ ಇದ್ದೀವಿ. ಕರ್ನಾಟಕಕ್ಕಿಂತ ಒಂದು 2 ಕೋಟಿ ಜನಸಂಖ್ಯೆ ಜಾಸ್ತಿ ಇರುವಂತಹ ರಾಷ್ಟ್ರ. ಇವರ ಸೇನಾ ಬಲಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಹಳ ಚರ್ಚೆ ಆಗ್ತಾ ಇದೆ. ಸೇನಾ ಬಲದ ವಿಚಾರದಲ್ಲಿ ಇಡೀ ಜಗತ್ತಿನಲ್ಲಿ ಅವರು 16ನೇ ಸ್ಥಾನವನ್ನು ಹೊಂದಿದ್ದಾರೆ. ಹಾಗೆ ಅವರ ಸೇನೆಯನ್ನು ಗಮನಿಸಿದ್ರೆ 2 ರೀತಿ ಸೇನೆ ಇದೆ. ಒಂದು ಆರ್ಟೇಶ್ ಅಂತ ಹೇಳಿ ಕರಿತೀವಿ, ಮತ್ತೊಂದು ಐ ಆರ್ ಜಿ ಸಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅವರ ಪ್ರಬಲವಾದಂತಹ ಸೇನಾಪಡೆ, ತುಂಬಾ ಅಂದ್ರೆ ಇಡೀ ದೇಶವನ್ನೇ ಕಂಟ್ರೋಲ್ ಮಾಡುವ ಹಂತದಲ್ಲಿ ಇರುವಂತ ಒಂದು ಸೇನಾಪಡೆ ಅದು IRGC. ಪರಮೋಚ್ಚ ನಾಯಕನ ಅಂಡರ್ನಲ್ಲಿ ಬರುವಂತಹ ಸೇನಾಪಡೆ. ಈ ರೀತಿಯಾಗಿ 2 ಸೇನಾಪಡೆಯನ್ನು ಹೊಂದಿದೆ. ಅದೇ ರೀತಿಯಾಗಿ ಅವರ ತಂತ್ರಜ್ಞಾನ ಅಂತ ಬಂದಾಗ ಕೊರಿಯಾ, ಚೀನಾ, ರಷ್ಯಾದ ತಂತ್ರಜ್ಞಾನವನ್ನ ಅವರು ಹೊಂದಿದ್ದಾರೆ. ಅದೇ ರೀತಿಯಾಗಿ 3 ಹಂತದ ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಹೊಂದಿದ್ದಾರೆ. ಈಗ ಬಹಳ ಚರ್ಚೆ ಆಗ್ತಿರೋದು ಅವರ ಹತ್ರ ಇರುವಂತಹ ಕ್ಷಿಪಣಿಗಳು ಮತ್ತೆ ಡ್ರೋನ್ಗಳಿಗೆ ಸಂಬಂಧಪಟ್ಟ ಹಾಗೆ. ಹೆಚ್ಚು ಕಡಿಮೆ 80,000 ಡ್ರೋನ್ಗಳಿದ್ದಾವಂತೆ. ಅವರು ಇಲ್ಲಿಯವರೆಗೆ ಬಳಸಿರೋದು ಕೇವಲ 1300 ಮಾತ್ರ. ಕ್ಷಿಪಣಿಗಳ ವಿಚಾರಕ್ಕೆ ಬಂದ್ರೆ 8,000 ಕ್ಷಿಪಣಿಗಳಿದ್ದಾವಂತೆ, ಬಳಸಿರೋದು 650 ಕ್ಷಿಪಣಿಗಳು ಮಾತ್ರ. ಅಂದ್ರೆ ಇನ್ನು ಎಷ್ಟು ಬಾಕಿ ಇದೆ, ಎಲ್ಲಿವರೆಗೆ ಯುದ್ಧವನ್ನು ಅವರು ಕೊಂಡೊಯ್ಯಬಹುದು ಅನ್ನೋದು ಲೆಕ್ಕ ಹಾಕಿ. ಕ್ಷಿಪಣಿಗಳ ವಿಚಾರದಲ್ಲಿ 300 ರಿಂದ 2,000 ಕಿಲೋಮೀಟರ್ ಅನ್ನು ತಲುಪ್ತಾವಂತೆ. ಅಂದ್ರೆ ಇಡೀ ಮಧ್ಯ ಪ್ರಾಚ್ಯವನ್ನೇ ಅವರು ಆಕ್ರಮಿಸುವಷ್ಟರ ಮಟ್ಟಿಗಿನ ಕ್ಷಿಪಣಿಗಳನ್ನು ಅವರು ಹೊಂದಿದ್ದಾರೆ. ಅಮೆರಿಕ ಅಂದ್ರೆ 12,000 ಕಿಲೋಮೀಟರ್, ಅಷ್ಟು ದೂರ ಹೋಗಕ್ಕಾಗಲ್ಲ. ಆದ್ರೆ ಮಧ್ಯ ಪ್ರಾಚ್ಯವನ್ನ ಕಂಪ್ಲೀಟ್ ಆಗಿ ಆವರಿಸಿಕೊಳ್ಳಬಹುದಾದಂತಹ ಕ್ಷಿಪಣಿಯ ಸಾಮರ್ಥ್ಯ ಇದೆ. ಡ್ರೋನ್ಗಳು ಅಂತ ಬಂದಾಗ ಆ ಡ್ರೋನ್ಗಳು ಕೂಡ 2,500 ಕಿಲೋಮೀಟರ್ನಷ್ಟು ದೂರ ಹೋಗುವಂತ ತಾಕತ್ತನ್ನ ಹೊಂದಿದ್ದಾವೆ ಎನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಹಾಗೆ ಅವರ ಶಾಹಿದ್ ಎನ್ನುವಂತ ಡ್ರೋನ್ ಇದೆಯಲ್ಲ, ಅದು ಅವರ ದೊಡ್ಡ ಶಕ್ತಿ. ಆ ಡ್ರೋನ್ ಇದೆಯಲ್ಲ, ಶತ್ರುಗಳ ಕಣ್ತಪ್ಪಿಸಿ ಹೋಗಿ ದಾಳಿ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿರುವಂತ ಡ್ರೋನ್. ಅದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ತಯಾರಾಗುತ್ತೆ. ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ಏನಿದು ಇರಾನ್ನ ದೊಡ್ಡ ಶಕ್ತಿ ಅಂದ್ರೆ, ಅವರು ಇಂಥ ವಿಚಾರದಲ್ಲಿ ಟೆಕ್ನಾಲಜಿಯಲ್ಲಿ ಎಷ್ಟು ಮುಂದಿದ್ದಾರೆ ಅಂದ್ರೆ, ಎಷ್ಟೋ ವರ್ಷಗಳಿಂದ ಇಸ್ಲಾಮಿಕ್ ಕ್ರಾಂತಿ ಆಯ್ತಲ್ಲ 79ರಲ್ಲಿ, ಅವತ್ತಿಂದಲೂ ಕೂಡ ಅವರಿಗೊಂದು ಆತಂಕ ಇದ್ದೇ ಇತ್ತು. ಸುತ್ತಮುತ್ತ ಇರುವಂತ ರಾಷ್ಟ್ರಗಳಿಂದಲೇ ನಮಗೆ ಸಮಸ್ಯೆ ಆಗಬಹುದು, ಇಸ್ರೇಲಿಂದ ಆಗಬಹುದು, ಅಮೆರಿಕ ಯಾವಾಗ ಬೇಕಾದ್ರೂ ನಮ್ಮ ವಿಚಾರಕ್ಕೆ ಬರಬಹುದು ಅನ್ನೋ ಗೊತ್ತಿತ್ತು. ಹೀಗಾಗಿ 80ರಿಂದಲೇ ಅವರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ರಂತೆ. ಆ ಟೆಕ್ನಾಲಜಿ ಇವತ್ತು ಯಾವ ಹಂತಕ್ಕೆ ಅವ್ರಿಗೆ ಬಂದಿತ್ತು ಅಂದ್ರೆ, ತುಂಬಾ ಕಡಿಮೆ ಖರ್ಚಿನಲ್ಲಿ ಶಾಹಿದ್ ಎನ್ನುವಂತ ಡ್ರೋನ್ ಇದೆಯಲ್ಲ, ಆ ಡ್ರೋನ್ ಅನ್ನೇ ಬರೀ 18 ಲಕ್ಷದಿಂದ 42 ಲಕ್ಷ ರೂಪಾಯಿಯ ಇದರಲ್ಲಿ ಅವರು ರೆಡಿ ಮಾಡ್ತಾ ಇದ್ರಂತೆ. ಅವರ ಖಂಡಾಂತರ ಕ್ಷಿಪಣಿ ಬರೀ 70 ಲಕ್ಷದಲ್ಲಿ ತಯಾರಾಗ್ತಾ ಇತ್ತಂತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ಕೆಪಾಸಿಟಿಯನ್ನು ಹೊಂದಿದ್ದಾರೆ ಅಂತ ವಿಚಾರದಲ್ಲಿ. ಹಾಗೆ ಕ್ರೂಸ್ ಎನ್ನುವಂತ ಒಂದು ಮಿಸೈಲ್ ಇದೆ, ಅದು ಕೂಡ ಅಷ್ಟೇ ಶತ್ರುಗಳ ದಿಕ್ಕನ್ನ ತಪ್ಪಿಸುವಂತ ಕೆಪಾಸಿಟಿಯನ್ನು ಹೊಂದಿರುವಂತ ಇದು. ಅಂದ್ರೆ ಈಗ ಇಸ್ರೇಲ್ನಲ್ಲಿ ಐರನ್ ಡೋಮ್ ಇದೆಯಲ್ಲ, ಅವರ ರಕ್ಷಣಾ ವ್ಯವಸ್ಥೆ ಐರನ್ ಡೋಮ್ ಅನ್ ಏನ್ ಕರಿತೀವಿ, ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಆ ಏರ್ ಡಿಫೆನ್ಸ್ ಸಿಸ್ಟಮ್ ನ ಕಣ್ತಪ್ಪಿಸುವಂತ ಕೆಪಾಸಿಟಿ ಈ ಕ್ರೂಸ್ ಮಿಸೈಲ್ಗಳಿದ್ದಾವೆ. ಈ ಕ್ರೂಸ್ ಮಿಸೈಲ್ಗಳನ್ನೇ ಜಾಸ್ತಿ ಇದೀಗ ಇರಾನ್ ಬಳಸೋದಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದೆ. ಇದೇ ಇಸ್ರೇಲ್ಗೆ ಇದೀಗ ದೊಡ್ಡ ತಲೆನೋವಾಗಿರುವಂತಹ ವಿಚಾರ. ಅಂದ್ರೆ ಇರಾನ್ ಎಷ್ಟರ ಮಟ್ಟಿಗೆ ಕೆಪಾಸಿಟಿಯನ್ನ ಹೊಂದಿದೆ. ಈಗ ನಾನು ಹೇಳೋದಕ್ಕೆ ಕೊಟ್ಟಿದ್ದು ಆಗ್ಲಿಂದ ತೋರಿಸ್ತಾ ಇದ್ನಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೇನಂದ್ರೆ ಮಿಸೈಲ್ ಸಿಟಿ ಅಂತ ಹೇಳಿ ಕರಿತೀವಿ. ಈಗ ಏನಾಗಿದೆ ಅಂದ್ರೆ, ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ನ ಸೇನಾ ನೆಲೆಗಳನ್ನ ಧ್ವಂಸಗೊಳಿಸಿದೆ, ವಾಯು ನೆಲೆಗಳನ್ನ ಧ್ವಂಸಗೊಳಿಸಿದೆ, ರೆಡಾರ್ ಅನ್ನ ಧ್ವಂಸಗೊಳಿಸಿದೆ. ಇನ್ನು ಎಲ್ಲೆಲ್ಲಿಂದ ಅವರು ಯುದ್ಧವನ್ನ ಮಾಡೋದಕ್ಕೆ ಸಾಧ್ಯ ಎಲ್ಲವನ್ನೂ ಕೂಡ ಧ್ವಂಸಗೊಳಿಸಿದೆ. ಆದರೂ ಕೂಡ ಅವ್ರ ಕಡೆಯಿಂದ ಕ್ಷಿಪಣಿಗಳು ನಿರಂತರವಾಗಿ ಬರ್ತಾ ಇದ್ದಾವೆ. ಅದಕ್ಕೆ ಕಾರಣ ಮಿಸೈಲ್ ಸಿಟಿ. ಅಂದ್ರೆ ಭೂಮಿಯ ಒಳಗಡೆ ಕಿಲೋಮೀಟರ್ ಗಟ್ಟಲೆ ದೂರದವರೆಗೆ ಅವರು ಸುರಂಗವನ್ನ ಕೊರೆದಿದ್ದಾರೆ. ಅದರ ಒಳಗಡೆ ಕ್ಷಿಪಣಿಗಳನ್ನ ಸಂಗ್ರಹಿಸಿಟ್ಟಿದ್ದಾರೆ, ಡ್ರೋನ್ಗಳನ್ನ ಸಂಗ್ರಹಿಸಿಟ್ಟಿದ್ದಾರೆ. ಈ ರೀತಿಯಾದಂತಹ ಮಿಸೈಲ್ ಸಿಟಿಗಳು ಬೇಕಾದಷ್ಟು ಇರಾನ್ ನಲ್ಲಿ ಇದ್ದಾವಂತೆ. ಸ್ವತಃ ಇರಾನ್ ಹೇಳ್ಕೊಳ್ತಾ ಇದೆ, ನಾನು ಹೇಳ್ತಾ ಇಲ್ಲ. ಇರಾನ್ ಇದೀಗ ಅದನ್ನ ಬಹಿರಂಗಪಡಿಸಿದ, ಅದಕ್ಕೆ ಸಂಬಂಧಪಟ್ಟ ವಿಡಿಯೋವನ್ನ ರಿಲೀಸ್ ಮಾಡಿದೆ. ಅಂದರೆ ಪ್ರತಿ ದಿನವೂ ಅಲ್ಲಿ ಮಿಸೈಲ್ ತಯಾರಿ, ಪ್ರತಿ ದಿನವೂ ಡ್ರೋನ್ ತಯಾರಿ. ಒಂದೊಂದು ಡ್ರೋನ್ ಒಂದೊಂದು ಮಿಸೈಲ್ ತಯಾರಾಗೋದಕ್ಕೆ ಹೆಚ್ಚು ಸಮಯವೇ ಇಲ್ಲ. ಅಂದ್ರೆ ಪಟ 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 ಯಾವುದೋ ಒಂದು ಪ್ರೊಡಕ್ಷನ್ ಇದಂತ ಅಂದ್ಕೊಳ್ಳಿ, ಏನೋ ಒಂದು ವಸ್ತುವನ್ನ ತಯಾರಿ ಮಾಡ್ತಾರಲ್ಲ, ಫಾರ್ ಎಕ್ಸಾಂಪಲ್ ಶೂ ತಯಾರಿ ಹೆಂಗೆ ಪಟ 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 ಆಗುತ್ತಲ್ಲ, ಆ ರೀತಿಯಾಗಿ ಅವರು ಡ್ರೋನ್ ಮತ್ತೆ ಮಿಸೈಲ್ಗಳ ತಯಾರಿಯನ್ನು ಮಾಡುವಂತ ಕೆಪಾಸಿಟಿ, ಅದು ಕೂಡ ಅತ್ಯಂತ ಕಡಿಮೆ ಖರ್ಚಿನಲ್ಲಿ, ಅದು ಕೂಡ ಈ ಸುರಂಗ ಮಾರ್ಗದ ಒಳಗಡೆ. ಈ ರೀತಿಯ ಒಂದಷ್ಟು ಮಿಸೈಲ್ ಸಿಟಿ ಎಲ್ಲವನ್ನು ಕೂಡ ಮಾಡ್ಕೊಂಡು ಬಿಟ್ಟಿದ್ದಾರೆ. ಈಗ ಕ್ಷಿಪಣಿಗಳು ಅಲ್ಲಿಂದಲೇ ನಿರಂತರವಾಗಿ ಬರ್ತಾ ಇದ್ದಾವೆ. ಅಲ್ಲಿಂದಲೇ ಕ್ಷಿಪಣಿಗಳನ್ನು ಉಡಾಯಿಸುವಂತ ತಂತ್ರಜ್ಞಾನವನ್ನು ಕೂಡ ಹೊಂದಿದ್ದಾರೆ. ಹೀಗಾಗಿ ಇಸ್ರೇಲ್ ಮತ್ತೆ ಅಮೆರಿಕ ಒಂದು ಹಂತ ಕಕ್ಕಾಬಿಕ್ಕಿ ಆಗುವಂತ ಪರಿಸ್ಥಿತಿ ಎದುರಾಗಿದೆ. ಅಷ್ಟು ದೈತ್ಯ ರಾಷ್ಟ್ರಗಳಾದ್ರೂ ಕೂಡ 2 ದಿನಕ್ಕೆ ಇರಾನ್ ಅನ್ನ ಮುಗಿಸೋದಕ್ಕೆ ಸಾಧ್ಯ ಆಗಿಲ್ಲ. ಯುದ್ಧ ಇವತ್ತು 1 ವಾರದವರೆಗೆ ಬಂದಿದೆ. ಇನ್ನೊಂದಷ್ಟು ದಿನಗಳ ಕಾಲ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇದೆ. ಇರಾನ್ ನಾನು ಹಾಡು ಹೊಗಳುತ್ತಾ ಇಲ್ಲ, ಅದರ ವಾಸ್ತವ ವಿಚಾರವನ್ನ ಇದೀಗ ಹೇಳ್ತಾ ಇರೋದು. ಇರಾನ್ ಇಂತಹ ಪರಿಸ್ಥಿತಿಯಲ್ಲಿದೆ ಅಥವಾ ಇಷ್ಟರ ಮಟ್ಟಿಗೆ ಪ್ರಬಲವಾಗಿ ಬೆಳೆದು ನಿಂತು ಬಿಟ್ಟಿದೆ ಅಂತ ಹೇಳಿ. ಅಂದ್ರೆ ನಮಗೆ ಇರಾನ್ ಅಂದಾಗ ಇರುವಂತ ಕಲ್ಪನೆ ಬೇರೆ, ಅದೊಂಥರ ದರಿದ್ರ ರಾಷ್ಟ್ರ ಪಾಕಿಸ್ತಾನ ಇದ್ದಂಗೆ, ಅಲ್ಲಿ ಏನೂ ಇಲ್ಲ, ಆ ರೀತಿ ಕಲ್ಪನೆ ಇರ್ತೀವಲ್ಲ, ಆ ರೀತಿಯಾಗಿಲ್ಲ ಇರಾನ್ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಕೆ ಶುರು ಮಾಡ್ಕೊಳ್ಳಿ. ನಾನು ಈಗಲೆಲ್ಲ ಗಮನಿಸಿದಾಗಲೇ ಒಂದಷ್ಟು ವಿಚಾರ ಗೊತ್ತಾಗ್ತಾ ಇದೆ.
ಅವರ ಟೆಹರಾನ್ ನಗರ ಇದೆಯಲ್ಲ, ಅಲ್ಲಿಗೆ ಭೇಟಿ ಕೊಡುವಂಥವ್ರ ಸಂಖ್ಯೆ ವಿಪರೀತ ಇತ್ತು. ಅಂದ್ರೆ ಅಷ್ಟರ ಮಟ್ಟಿಗೆ ಪ್ರವಾಸೋದ್ಯಮ ಅಂದರೆ ಪ್ರವಾಸಿಗನ ಸೆಳೆಯುವಂಥ ಸಿಟಿ ಅದು. ಅಂದರೆ ಪಾಕಿಸ್ತಾನನ ಕಲ್ಪನೆ ಇಟ್ಕೊಂಡು ನೀವು ಇರಾನ್ನ ನೋಡೋಕೆ ಹೋಗಬೇಡಿ. ಅದೊಂದು ಮುಸ್ಲಿಂ ರಾಷ್ಟ್ರವೇ, ಆದರೆ ಅಂದ್ರೆ ನಮಗೆಲ್ಲ ಕಲ್ಪನೆ ಹೆಂಗೆ ಅಂತ ಹೇಳ್ತೀನಿ ನಾನು. ಅಂದರೆ ಆ ರಾಷ್ಟ್ರಗಳು ಅಂದಾಗ ಆ ರೀತಿ ಇರ್ತಾವೆ ಹಂಗೆ ಹೆಂಗೆ ಅಂತ ಹೇಳಿ. ಹಾಗಿಲ್ಲ, ಅದು ಬೇರೆ ರೀತಿಯಲ್ಲಿ ಬೆಳೆದು ನಿಂತು ಬಿಟ್ಟಿತ್ತು ಇರಾನ್. ಆ ಯುದ್ಧ ಸಾಮರ್ಥ್ಯವನ್ನ ಇವತ್ತು ತೋರಿಸುವಂಥ ಕೆಲಸವನ್ನ ಮಾಡ್ತಾ ಇದೆ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.